ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ಒಂದು ಒಳ್ಳೆ ವಿಡಿಯೋ ಆಗಿರುತ್ತೆ, ನಿಮಗೆ ಮೋಟಿವೇಟ್ ವಿಡಿಯೋ ಆಗಿರುತ್ತೆ. ಹಾಗೆ ಈ ವಿಡಿಯೋದಲ್ಲಿ ತುಂಬ ವಿಷಯಗಳನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಹಾಗೆ ನಿಮಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ಅದೆಲ್ಲನೂ ಗೊತ್ತಾಗೋದು. ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋನ. ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸರಿ, ಮಾರ್ನಿಂಗ್ ವ್ಲಾಗ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ನೋಡ್ತೀರಾ ಜನ ಮತ್ತು ಇಷ್ಟಪಡ್ತೀರಾ ಅಂತ ಹೇಳಿ. ಮತ್ತು ಬಂದು ಹಾಗೆ ಮೋಟಿವೇಟು ಆ್ಯಂಡ್ ನೆಕ್ಸ್ಟು ಹೆಣ್ಮಕ್ಳಿಗೆ ಕೆಲವೊಂದು ಟಿಪ್ಸು ಮತ್ತು ಅಮೆಝಾನ್ ಗ್ರಾಸರಿನಲ್ಲಿ ಹೇಗೆ ಉಳಿಸೋದು ಅನ್ನೋ ಥರ ಆ್ಯಂಡ್ ನೆಕ್ಸ್ಟು ಫ್ಯಾಮಿಲಿ ಕ್ಯಾಲೆಂಡರ್, ಈ ರೀತಿ ಸುಮಾರು ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಬೋರಂತೂ ಆಗಲ್ಲ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇವತ್ತು ಬೆಳಗ್ಗೆ ಬಂದು ಸೊಪ್ಪು ಬಂದಿತ್ತು, ದಂಟಿನ ಸೊಪ್ಪು ಮತ್ತು ಚಕೋತ ಸೊಪ್ಪು ಅಂತೀರಲ್ಲ ಅದು. ನನಗೆ ಅದು ಸರಿಯಾಗಿ ಪ್ರೊನೌನ್ಸ್ ಮಾಡೋಕ್ಕಾಗ್ತದೆ. ಚಕೋತ್ರಿ ಅಂತಾರೆ, ಚಕೋತ ಸೊಪ್ಪು ಅಂತಾರೆ. ಸೊ ಅದು ಬಂದಿತ್ತು. ಸರಿ, ಎರಡನ್ನೂ ಸೇರಿಸಿ ಸೊಪ್ಪು ಸಾರು ಮಾಡೋಣ ಅಂತ ಹೇಳಿ ಎಲ್ಲವನ್ನ ಬೆಳಗ್ಗೆನೇ ಬಿಡಿಸ್ತಾ ಇದ್ದೀನಿ. ತೊಗೊಂಡಿದ್ದ ತಕ್ಷಣವೇ ಬಿಡಿಸ್ಕೊಂಬಿಟ್ರೆ ಅದು ಬಾಡೋದಂಗೆ ಆಗಲ್ಲ. ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಸಪ್ರೇಟ್ ಕವರಲ್ಲಿ ಹಾಕಿಟ್ಕೊಂಬಿಟ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ಕೆಲವು ಟೈಮಲ್ಲಿ ನಾವು ಹಾಗೇ ಮನೆ ಕೆಲಸ ಎಲ್ಲ ಆದಮೇಲೆ ಫ್ರೀ ಟೈಮಲ್ಲಿ ಕುತ್ಕೊಂಡು ಬಿಡಿಸ್ಕೊಳ್ಳೋಣ ಅಂತಂದರೆ ಹೇಗೋ ಸಂಜೆ ಆಗಿಬಿಡುತ್ತೆ, ನಾವು ಅದು ಇದು ಅಂದ್ಕೊಂಡು ಅದೇನಾಗುತ್ತೆ, ಸೊಪ್ಪೆಲ್ಲ ಬಾಡ್ದಂಗೆ ಆಗುತ್ತೆ. ಬಿಡಿಸೋದಕ್ಕೂ ಒಂಥರ ಬೇಜಾರು, ಇಂಟ್ರೆಸ್ಟೇ ಇರಲ್ಲ. ಸೊ ಹಂಗಾಗಿ ತೊಗೊಂಡಿದ್ದ ತಕ್ಷಣವೇ ಬೇಗ ಬಿಡಿಸ್ಕೊಳ್ಳೋದು ಬಂದು ನಮಗೆ ಒಂದು ರೀತಿ ಬೇಗ ಕೆಲಸ ಮುಗ್ದಂಗೆ ಅನಿಸುತ್ತೆ. ಸೊ ಅದಕ್ಕೇ ಎಲ್ಲನೂ ಬಿಡಿಸ್ಕೊಳ್ತಾ ಬಂದೆ. ಅದರಲ್ಲಿ ಅರ್ಧ ಸೊಪ್ಪು ಹಾಕಿ ಸಾಂಬಾರಿಗೆ ಪ್ರಿಪೇರ್ ಮಾಡಿಕೊಂಡೆ. ಹಾಗೆ ಬಂದು ಇವತ್ತು ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಳಿ ಕೂದಲೆಲ್ಲ ಸ್ವಲ್ಪ ಕಾಣಿಸೋದಕ್ಕೆ ಶುರು ಆಗೋಯ್ತು. ಸರಿ ಆಯಿತು, ಹಾಕ್ಕೊಳ್ಳೋಣ ಅಂತ ಹೇಳಿ ಇವತ್ತು ಇಂಡಿಗೋ ಪೌಡರ್ ಮತ್ತು ಹೆನ್ನಾ ಪೌಡರು ಮತ್ತು ಹೆನ್ನಾ ಪೇಸ್ಟು ಮಾಮಾ ಅರ್ಥದ್ದು, ಇದು ಮೂರನ್ನು ಕಲಸಿ ಒಂದು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಹಾಕಿ ಕಲಿಸ್ಬಿಟ್ಟು ಆ್ಯಡ್ ಮಾಡಿಕೊಂಡೆ. ಯಾಕಂದರೆ ಮಾಮಾ ಅರ್ಥದ್ದು ಚೆನ್ನಾಗಿದೆ ಕಲರು, ಬಟ್ ಇಂಡಿಗೋ ಪೌಡರ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮತ್ತು ಹೆನ್ನಾ ಪೌಡರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳುವಾಗ ನಮಗೆ ಕಲರ್ ಬಂದು ಒಂದು ಸ್ವಲ್ಪ ಕವರ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಅದೊಂದು ಕೆಲಸ ಮಾಡಿಕೊಂಡೆ ಬೆಳಗ್ಗೆನೇ. ಮಾಮಾ ಅರ್ಥದ್ದು ನ್ಯಾಚುರಲ್ ಹೆನ್ನಾ ಪೇಸ್ಟು ಆ್ಯಂಡ್ ನೆಕ್ಸ್ಟು ಇಂಡಿಗೋ ಪೌಡರು ಸಪ್ರೇಟ್ ಬ್ರ್ಯಾಂಡ್ ಆಗಿದ್ದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬಟ್ ಚೆನ್ನಾಗಿರ್ಬೇಕಷ್ಟೇ, ಹೇರ್ ಬಂದು ನಮಗೆ ಯಾವುದೇ ರೀತಿ ಲಾಸ್ ಆಗಬಾರ್ದು, ಆ ರೀತಿ ಇರೋವಂಥದ್ದು. ಸೊ ಇದು ಹೆನ್ನಾ ಎಲ್ಲನೂ ನಾನು ಇದರದ್ದು ಪ್ರಾಡಕ್ಟ್ಸ್ ಲಿಂಕ್ ಕೊಡ್ತೀನಿ, ಬೇಕಂದರೆ ನೀವು ತೊಗೊಳ್ಬೋದು. ಚೆನ್ನಾಗಿದೆ ಇದು ಇಂಡಿಗೋ ಪೌಡರ್, ಚೆನ್ನಾಗಿದೆ. ಕಲರ್ ಬಂದು ನಮಗೆ ಫುಲ್ ಡಾರ್ಕ್ ಗ್ರೀನಾಗಿ ನಮಗೆ ಕಲರ್ ಕವರ್ ಆಗುತ್ತೆ. ಬ್ಲ್ಯಾಕ್ ಆಗಲ್ಲ, ಫುಲ್ ಡಾರ್ಕ್ ಗ್ರೀನ್ ಥರ, ಅಂದರೆ ಬ್ಲ್ಯಾಕ್ಗೆ ಮ್ಯಾಚ್ ಆಗೋ ಥರ ಕವರ್ಡ್ ಆಗುತ್ತೆ. ಹಾಗೆ ಅಮೆಝಾನಲ್ಲಿ ಕೆಲವೊಂದು ಪ್ಯಾಂಟ್ರಿಯಲ್ಲಿ, ಅಮೆಝಾನ್ ಪ್ಯಾಂಟ್ರಿ ಫ್ರೆಶ್ ಅಂತ ಬರುತ್ತೆ, ಅದೆಲ್ಲ ಆರ್ಡ್ರ್ ಮಾಡಿದ್ದು ಕೆಲವೊಂದು ಐಟಮ್ಸು ಎಲ್ಲನೂ ನನ್ನ ಮಗ ಬಂದು ವೀಡಿಯೋ ಮಾಡ್ಕೊಂಬ ಅಂತ ಇದ್ದ. ಸರಿ, 2 ಬಾಕ್ಸನ್ನು ನನ್ನ ಮಗನೇ ಹೋಗಿ ತೊಗೊಂಡು ಬಂದ. ಸೊ ಮನೆ ಹತ್ರನೇ ಡೆಲಿವರಿ ಕೊಟ್ಬಿಡ್ತಾರೆ ನಮಗೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಮೆಝಾನ್ನಲ್ಲಿ. ಸೊ ನಾನು ಸುಮಾರು ವರ್ಷಗಳಿಂದ ಅಮೆಝಾನಲ್ಲಿ ಕಸ್ಟಮರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಡಿಸ್ಕೌಂಟ್ಸು, ಮತ್ತು ಪ್ರೈಮ್ ಕಸ್ಟಮರ್ ಆಗಿರೋದ್ರಿಂದನೂ ಒಂದು ಒಳ್ಳೆ ಡಿಸ್ಕೌಂಟ್ ಇರುತ್ತೆ. ಸೊ ಈ ವಿಡಿಯೋ ಬಂದು ಪ್ರಮೋಷನ್ ವಿಡಿಯೋ ಅಲ್ಲ ಅಮೆಝಾನ್ಗೆ, ಇದು ನಾನು ನಾರ್ಮಲಾಗೆ ಹೆಣ್ಮಕ್ಳು ಕೇಳ್ತಿರಲ್ಲ ಯಾವ ಥರ ಉಳಿಸ್ತೀರಾ ಆ ಥರ. ಸೊ ಅದಕ್ಕೋಸ್ಕರ ಅಷ್ಟೇ ಟಿಪ್ ಹೇಳ್ತಿರೋದು. ಯಾಕಂದರೆ ಅಮೆಝಾನಲ್ಲಿ ನಾನೇನು ಪ್ರಮೋಷನ್ ಆ ರೀತಿ ಏನೂ ಮಾಡ್ತಿಲ್ಲ. ಪ್ರಾಡಕ್ಟ್ಸ್ ಟ್ಯಾಗ್ ಮಾಡಿದ್ರೆ ಫ್ಲಿಪ್ಕಾರ್ಟ್, ಮಿಂತ್ರಾ ಆ ಥರ ಇದ್ದಾಗ ಮಾತ್ರ ಸ್ವಲ್ಪ ಕಮಿಷನ್ ಅನ್ನೋ ಥರ ನಮಗೆ ಸಿಗುತ್ತೆ. ಈಗ ಯೂಟ್ಯೂಬಲ್ಲಿ ಬಿಟ್ಟಿರುವಂಥ ಹೊಸ ಫೀಚರ್ ಅದು. ಸೊ ನೀವು ಅಮೆಝಾನಲ್ಲಿ ಯಾವಾಗಲೂ ಅಮೆಝಾನ್ ಬಗ್ಗೆನೇ ಹೇಳ್ತಾರೆ, ಅಮೆಝಾನವ್ರು ಇವ್ರಿಗೆ ದುಡ್ಡು ಕೊಡ್ತಾರೆ ಅಂತ ಅಂದ್ಕೋಬೇಡಿ, ಖಂಡಿತವಾಗ್ಲೂ ಇಲ್ಲ. ಇದು ಕಂಪ್ಲೀಟಾಗಿ ನಾನು ನಿಮಗೆ ಒಂದು ನಾಲೆಡ್ಜ್ ಆಗಿರಲಿ ಅಂತ ವಿಡಿಯೋ ಹಾಕ್ತಿರೋದು ಅಷ್ಟೇ. ಸೊ ನಾನು ಬಂದು ಟೈಡ್ ಒಂದು 3 kg ಮತ್ತು ಡಾರ್ಕ್ ಫ್ಯಾಂಟಸಿದ್ದು, ನನಗೆ ಇದು ತುಂಬಾ ಇಷ್ಟ, ಮಕ್ಳಿಗೂ ಇಷ್ಟ, ಅದೊಂದು ತರಿಸ್ಕೊಂಡಿದ್ದೆ. ಇದು ಎಮ್ಮಿ ಫಿಲ್ಸು ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಸೊ ಇದೊಂದು ಸ್ವಲ್ಪ ತರಿಸ್ಕೊಂಡಿದ್ದೆ. ಮತ್ತು ಎಣ್ಣೆ ಬಂದು ಈ ಸಲ ಮಿಸ್ಟರ್ ಗೋಲ್ಡ್ದು ನಾನು ಬಂದು ಕ್ಯಾನ್ ಆರ್ಡ್ರ್ ಮಾಡಲಿಲ್ಲ 5 ಲೀಟ್ರದ್ದು, ಅದ್ರ ಬದಲು 1 ಲೀಟ್ರದ್ದು 3 ಪೌಚನ್ನು ಆರ್ಡ್ರ್ ಮಾಡಿಕೊಂಡೆ. ಯಾಕಂದರೆ ನಾನು ಹೇಳ್ತೀನಿ ಅದಕ್ಕೆ ರೀಸನ್, ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಈಗ ವಿಡಿಯೋದಲ್ಲಿ. 3 ಮಿಸ್ಟರ್ ಗೋಲ್ಡ್ದು ಆ್ಯಂಡ್ ನೆಕ್ಸ್ಟ್ ಬಂದು 1 ಸನ್ಫ್ಲವರ್ ರೀಫೈನ್ಡ್ ಆಯಿಲು, ಇದು ಬಂದು ದೀಪಕ್ಕೋಸ್ಕರ ಇದನ್ನು 1 ಲೀಟ್ರ್ ತರಿಸ್ಕೊಂಡೆ. ಮತ್ತು ಇದು ಬರುತ್ತಲ್ಲ ಸಾಫ್ಟ್ ಟಚ್ಚು, ಇದು ನನಗೆ ಕಂಫರ್ಟ್ಗಿಂತ ಸಾಫ್ಟ್ ಟಚ್ ಬಂದು ಚೆನ್ನಾಗಿದೆ ಸ್ಮೆಲ್ಲು. ಸೊ ಅದಕ್ಕೆ ಇದನ್ನು ಈ ಸಲ ಬ್ಲ್ಯಾಕ್ ಆರ್ಡ್ರ್ ಮಾಡಿದೆ. ಮೊದಲು ಪರ್ಪಲ್ ಕಲರ್ ಶೇಡ್ ಇರೋದು ತೊಗೊಳ್ತಾ ಇದ್ದೆ. ಹಾಗೆ 5 kg ಗೋಧಿ ಹಿಟ್ಟು, ಸೊ ಇದನ್ನು ತೊಗೊಂಡಿದ್ದು. ಈ ಸಲ ಯಾಕೆ ಮಿಸ್ಟರ್ ಗೋಲ್ಡ್ದು ನಾನು ಕ್ಯಾನ್ ಆರ್ಡ್ರ್ ಮಾಡಿಲ್ಲ ಅಂತಂದರೆ, ಏನಾಯ್ತಂದರೆ 5 ಲೀಟ್ರಿಗೆ ನನಗೆ ರೇಟ್ ಜಾಸ್ತಿ ಬರುತ್ತೆ. 1 ಲೀಟ್ರ್ ತೊಗೊಂಡ್ರೆ ನನಗೆ 205 ರೂಪಾಯಿ ಬೀಳುತ್ತೆ. ಸೊ ಹಾಗೇನು ನಾನು 5 ಆರ್ಡ್ರ್ ಮಾಡಿದ್ರು ನನಗೆ ಅಮ್ಮಮ್ಮ ಅಂತಂದ್ರೂ 1025 ರೂಪಾಯಿ ಬೀಳಬಹುದು ಅಲ್ವಾ. ಬಟ್ ಕ್ಯಾನ್ ಆರ್ಡ್ರ್ ಮಾಡಿದ್ರೆ 1200 ಚಿಲ್ಲರೆ ಬೀಳ್ತಾಯಿದೆ. ಸೊ ನನಗೆ ಇನ್ನೂ ಒಂದು ಬಾಟ್ಲ್ಗೆ ಇನ್ನೊಂದು 1 ಲೀಟ್ರಷ್ಟು ನನಗೆ ಉಳಿತಾಯ ಆಗುತ್ತೆ ನಾನು ಲೂಸ್ ಆರ್ಡ್ರ್ ಮಾಡಿದಾಗ. ಅದಕ್ಕೋಸ್ಕರನೇ ಈ ಸಲಿನೇ ಇದನ್ನು ನಾನು ಗಮನಿಸಿದ್ದು.
ಸರಿ ಯಾಕೆ ನಾವು ಕ್ಯಾನ್ ಆರ್ಡ್ರ್ ಮಾಡೋದು? ನಮಗೆ ಅದನ್ನು ಯೂಸ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಪ್ರತಿ ಸಲನೂ 5-5 ಲೀಟ್ರ್ ಕ್ಯಾನ್ನ ತೆಗೆದು ನಾವು ಆಯಿಲು ಫಿಲ್ ಮಾಡ್ಕೋಬೇಕಾಗಿತ್ತು. ಬಟ್ ಈ ರೀತಿ 1 ಲೀಟ್ರ್ ಪೌಚ್ ತೊಗೊಂಡಿರೋದ್ರಿಂದ ನೀಟಾಗಿ ಫಿಲ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ. ಮತ್ತು ನಮಗೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ. ಖಾಲಿ ಆದಾಗ ಸಡನ್ನಾಗಿ ತೆಗೆದು ಹಾಕ್ಕೋಬೋದು. ಈ ಬಾಟ್ಲಾದರೆ ದೊಡ್ಡದು ಕ್ಯಾನೇ ಆದರೆ ನಾವು ಫಿಲ್ ಮಾಡ್ಕೊಳ್ಳೋವಾಗ ಏನಾಗುತ್ತೆ ಅಂದರೆ ಕೆಳಗಡೆ ಚೆಲ್ಲುತ್ತೆ. ಕೆಲವು ಟೈಮಲ್ಲಿ ಬಾಟ್ಲ್ ವಾಶ್ ಮಾಡಿರಲ್ಲ, ನಾವು ಹಾಗೆ ಕ್ಯಾನಲ್ಲೇ ಯೂಸ್ ಮಾಡ್ತೀವಿ. ಕೆಲವೊಂದು ಆಯಿಲ್ ಬಂದು ಅದರಿಂದ ಹಾಗೇ ಸೋರ್ಕೊಂಡು ನಾವೆಲ್ಲಿಡ್ತೀವೋ ಅಲ್ಲೆಲ್ಲ ಗಲೀಜಾಗುತ್ತೆ. ಸೊ ಅದಕ್ಕೆ ಈ ಸಲ ಈ ಥರ ಪ್ಲ್ಯಾನ್ ಮಾಡಿದೆ. ಸ್ಟಾಕ್ ಇಟ್ಕೊಳ್ಳೋದು ಯಾಕೆ 5 ಲೀಟ್ರ್ ತರಿಸ್ಕೊಂಡು ಇನ್ನೂ 200 ಚಿಲ್ಲರೆ ಯಾಕೆ ಜಾಸ್ತಿ ಕೊಡಬೇಕು, 230 ರೂಪಾಯಿ ಜಾಸ್ತಿ ಯಾಕೆ ಕೊಡಬೇಕಂದ್ರೆ 1250 ಬೀಳುತ್ತೆ. ನಾನಿದು ಅದೇ 5 ಪಾಕೆಟ್ ಆರ್ಡ್ರ್ ಮಾಡಿದ್ರೆ ಪೌಚು 1025 ರೂಪಾಯಿ ಬೀಳುತ್ತೆ. ಸೊ ನಾನು ಯಾಕೆ ಈ ಥರ ಮಾಡ್ಕೋಬಾರ್ದು ಅಂತೇಳಿ ಈ ಸಲ ಅದರಲ್ಲಿ ಒಂದು 230 ಬಂದು ನಾನು ಸೇವ್ ಮಾಡಿಕೊಂಡೆ. ಅದಕ್ಕೆ ಒಂದು ಕ್ಯಾನ್ ಒಂದು ಚಿಕ್ಕದು ಈ ಥರದ್ದು 500 ml ಒಂದು ಬಾಟಲಲ್ಲಿ ಗಾಜ್ ಬಾಟ್ಲಲ್ಲಿ ಹಾಕ್ಕೊಂಡೆ. ಇನ್ನೊಂದು ಬಂದು ಸ್ಟೀಲಲ್ಲಿ ಹಾಕ್ಕೊಂಡೆ. ಎರಡೂ ನನಗೆ ಯಾವ್ದು ಯೂಸ್ ಆಗುತ್ತೆ, ಆ ಟೈಮಲ್ಲಿ ನನಗೆ ಮೂಡಿರುತ್ತೋ ಆ ಮೂಡ್ಗೆ ತಕ್ಕ ಹಾಗೆ ಯೂಸ್ ಮಾಡ್ಕೋತೀನಿ. ಯಾಕಂದರೆ ಕ್ಯಾನಲ್ಲಿ ಒಂದ್ಸಲ ಈಸಿ ಆಗುತ್ತೆ, ಒಂದ್ಸಲ ಈ ಬಾಟ್ಲಲ್ಲಿ ಒಂದ್ಸಲ ಈಸಿ ಆಗುತ್ತೆ. ಸೊ ಆ ಥರ ಡಿಫ್ರೆಂಟಾಗಿರಲಿ ಅಂತ ಸೊ ಇದರಲ್ಲಿ ಫಿಲ್ ಮಾಡಿ ಇಟ್ಕೊಂಡೆ. ಇದು ಮೀಶೋನಲ್ಲಿ ತೊಗೊಂಡಿದ್ದು ಬಾಟ್ಲು. ನನಗೆ ಟೋಟಲಾಗಿ ಒಂದು 300 ಚಿಲ್ಲರೆ ಒಳಗಡೆ 2 ಬಾಟ್ಲು ಮತ್ತು ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲನೂ ನನಗೆ ಅದರಲ್ಲಿ ಬಂದಿತ್ತು. ಅಂದರೆ ಅದು ವಾಶ್ ಮಾಡೋದಕ್ಕೆ ಮತ್ತು ಸ್ಪ್ಯಾಚುಲಾಸ್ ಬರುತ್ತಲ್ಲ, ಅದು ಸಿಲಿಕಾನ್ ಇದ್ರದ್ದು. ಸೊ ಅದರದ್ದು ಮೀಶೋನಲ್ಲೇ ಬಂದಿತ್ತು. ಸೊ ಈ ಥರ ಹಾಕ್ಕೊಳ್ಳೋದ್ರಿಂದ ಟ್ರಾನ್ಸ್ಪರೆಂಟ್ ಆಗಿದೆ, ಚೆನ್ನಾಗಿದೆ. ಬಟ್ ಯೂಸ್ ಮಾಡೋದು ನೋಡ್ಕೊಂಡು ಮಾಡಬೇಕು. ಬಿಟ್ಟರೆ ಎಣ್ಣೆನೂ ಹೋಗುತ್ತೆ ಮತ್ತು ಬಾಟ್ಲು ಹೋಗುತ್ತೆ. ಹುಷಾರಾಗಿ ಕ್ಯಾರಿ ಮಾಡಬೇಕು. ಮತ್ತು ಈಗ ನಾನು ಪ್ರೈಸ್ ರೇಂಜ್ ತೋರಿಸ್ತಾ ಇದ್ದೀನಿ ನೋಡಿ. ಅಮೆಝಾನಲ್ಲಿ ಮಿಸ್ಟರ್ ಗೋಲ್ಡ್ ಗ್ರೌಂಡ್ನಟ್ ಆಯಿಲ್ ಅಂದ್ರೇ ಬಂದುಬಿಡುತ್ತೆ. ಸೊ ಇದರಲ್ಲಿ 1215 ಈಗ ಕಡಿಮೆ ಆಗಿದೆ ರೇಟು. ನಾನು 1250 ರೂಪಾಯಿಗೆ ಲಾಸ್ಟ್ ಟೈಮ್ ತೊಗೊಂಡಿದ್ದು. ಸರಿ, ಅದಕ್ಕೆ ಯಾಕೆ ಹೇಗೂ 200 ರೂಪಾಯಿ ಜಾಸ್ತಿ ಆಗೇ ಆಗುತ್ತಲ್ಲ, ಸರಿ ನಾನು ಯಾಕೆ ಅದನ್ನು ಮಾಡ್ಕೋಬೇಕು ಅಂತೇಳಿ ಪೌಚ್ ಮಾತ್ರನೇ ಆರ್ಡ್ರ್ ಮಾಡಿಕೊಂಡೆ. ಸೊ ಪೌಚಲ್ಲಿ ನನಗೆ ಸೇವ್ ಆದಂಗೆ ಅನ್ನಿಸ್ತು. ಸೊ ಅದಕ್ಕೇ ತೊಗೊಂಡಿದ್ದು. ಹಾಗೆಯೇ ತುಪ್ಪ ಆಶೀರ್ವಾದದ್ದು 1 ಲೀಟ್ರದ್ದು ಪೌಚ್ ತೊಗೊಂಡಿದ್ದು. ಅದನ್ನು ಅಷ್ಟೇ ಈ ಬಾಟ್ಲಿಗೆ ಪ್ಲಾಸ್ಟಿಕ್ ಬಾಟ್ಲೇನೇ ಇದು, ಫುಡ್ ಗ್ರೇಡ್ದು. ಸೊ ಇದರಲ್ಲೇ ನಾನು ಬಂದು ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಆವಾಗಲೂ ಅಷ್ಟೇ ಅದು ಪೌಚಲ್ಲಿ ಒಂದು ಸ್ವಲ್ಪ ಹಾಕೋವಾಗ ನೋಡ್ಕೊಂಡು ಹಾಕಬೇಕು. ಹಾಗೆಯೇ ವೈನಾಡಲ್ಲಿ ಬಂದು ನಾವು ಇದು ಜೇನುತುಪ್ಪ ತೊಗೊಂಡಿದ್ವಿ. ಸೊ ಆ ಜೇನುತುಪ್ಪ ಇದು ಬಂದು ವೈಲ್ಡ್ ಗೋಲ್ಡ್ ಅಂತ ಹೇಳಿ, ಸಣ್ಣ ಜೇನುದು ಮತ್ತು ಕಡ್ಡಿ ಜೇನು ಈ ಥರ ಎಲ್ಲ ಹೇಳ್ತಾರಲ್ಲ, ಆ ಥರ ಜೇನಲ್ಲಿ ನಾವು 2 ಥರ ಬಾಟ್ಲ್ ತೊಗೊಂಡಿದ್ವಿ. ಒಂದು ಬಾಟ್ಲ್ ಖಾಲಿ ಆಯಿತು. ಒಂದು ಬಾಟ್ಲ್ ಬಂದು ಇನ್ನೂ ಹಾಗೇ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ಇಯರ್ ಆಯಿತು ನಾವು ಹೋಗಿ ಬಂದು. ಈ ಜೇನು ಬಂದು ನಾನು ಮಕ್ಕಳಿಗೆ ಕೆಮ್ಮಿದ್ದಾಗ ಈ ವೆದರಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ಪೂನಲ್ಲಿ 1 ಸ್ಪೂನಷ್ಟು ಜೇನುತುಪ್ಪ, ಅದ್ರ ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೆಳಗಿನ ಜಾವ ಹಾಕುವಾಗ ಕೆಮ್ಮು ಕಮ್ಮಿ ಆಗುತ್ತೆ. ಮತ್ತು ಉಳಿದಿದ್ದ ಎಣ್ಣೆ ಇದರಲ್ಲಿ ಫಿಲ್ ಮಾಡಿಕೊಂಡೆ. ಸೊ ಹಾಗೆ ಬಂದು ಇದು ಫ್ಯಾಮಿಲಿ ಕ್ಯಾಲೆಂಡ್ರು. ಯಾಕಂದರೆ ಲಾಂಗ್ ವಿಡಿಯೋ ಮಾಡೋವಾಗ ಕೇಳ್ತೀರಾ ಈ ಥರ ಇದು ಎಲ್ಲಿಗೆ ಮಾಡಿಸ್ಕೊಂಡ್ರಿ, ಯಾವ ಥರ ಮಾಡಿಸ್ಕೊಂಡ್ರಿ, ನೀವೇ ಪ್ರಿಂಟ್ ಹಾಕ್ಸ್ಕೊಂಡ್ರ ಅಂತ. ಇದು ಬಂದು ನಾನು zoomin.com ಅಂತ ಬರುತ್ತೆ ನಿಮಗೆ ಕ್ಯಾಲೆಂಡ್ರಿಗೆ ಅಂತಲೇ ಅದು ವೆಬ್ಸೈಟ್ ಇದೆ. ನೀವು ಬೇಕಾದರೆ ಗೂಗಲಲ್ಲಿ ಹೋಗಿ zoomin.com ಅಂತ ಹಾಕ್ಬಿಟ್ಟು ಅಲ್ಲಿ ಹೋಗಿ ಕ್ಯಾಲೆಂಡ್ರು ಮತ್ತು ನಿಮಗೆ ಯಾವ ಥರ ಬೇಕು ಸುಮಾರು ವೆರೈಟೀಸ್ ಇದೆ ಅದರಲ್ಲಿ. ಫೋಟೋ ಸೆಕ್ಷನ್ ಅಂತಲೇ ಅದರಲ್ಲಿ ನೀವು ಮಾಡ್ಕೋಬೋದು. ಇದು ಬಂದು ನಾವು 2022 ಅಕ್ಟೋಬರಲ್ಲಿ ದಸರಾ ಹಾಲಿಡೇಸ್ಗೆ ತಂಜಾವೂರಿಗೆ ಹೋಗಿದ್ವಿ. ಸೊ ಅಲ್ಲಿ ತೊಗೊಂಡಂಥ ಫೋಟೋಸ್ ಇದು. ಈ ಸ್ಯಾರಿ ನನಗೆ ತುಂಬಾ ಇಷ್ಟ, ಕಾಂಜೀವರಂ ಸ್ಯಾರಿ. ಪ್ರೀವಿಯಸ್ ವಿಡಿಯೋದಲ್ಲೂ ಇದನ್ನೇ ನಾನು ವಿಯರ್ ಮಾಡಿದ್ದೆ ಮ್ಯಾಚಿಂಗ್ ಬ್ಲೌಸ್ ಜೊತೆಗೆ. ಸೊ ಇದು ಬಂದು ಅಲ್ಲಿ ಟೆಂಪಲಲ್ಲಿ ತಂಜಾವೂರು ಬೃಹದೀಶ್ವರ ಟೆಂಪಲ್ ಹತ್ರ ನಾವು ಫೋನಲ್ಲೇ ತೊಗೊಂಡಂಥ ಫೋಟೋಸ್ ಇದು. ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ, ಒಳ್ಳೆ ಕ್ವಾಲಿಟಿಯಿಂದ ಬಂದಿತ್ತು. ನೀವು ಗಿಳಿದು ಫೋಟೋಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಸ್ಯಾರಿಗೆ ಆ ದೇವಸ್ಥಾನದ ಹತ್ರ ಆ್ಯಪ್ಟಾಗಿ ಸೆಟ್ ಆಗಿತ್ತು. ನಾನು ಮನೇಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ. ಈ ಸ್ಯಾರಿನೇ ಅಲ್ಲಿ ವಿಯರ್ ಮಾಡಲೇಬೇಕು, ಯಾಕಂದರೆ ಲೈಟ್ ಹಾಕ್ತಾರೆ ನೈಟಲ್ಲಿ, ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮು. ಸೊ ಅದಕ್ಕೆ ಅಲ್ಲಿ ಸ್ಯಾರಿಯಲ್ಲೇ ನಾನು ಫೋಟೋಸ್ ತೆಗೋಬೇಕು ಅಂತ ಹೇಳಿ ಅಲ್ಲಿ ಅದನ್ನು ಹಾಕ್ಕೊಂಡು ಹೋಗಿದ್ದಿತ್ತು. ಮತ್ತು ಅಲ್ಲೇ ಪಕ್ಕದಲ್ಲಿ ಪಕ್ಷಿದು ಒಂದಿದಿತ್ತು, ಬರ್ಡ್ಸ್ದು. ಸೊ ಅಲ್ಲೂ ಸುಮಾರು ಫೋಟೋಸ್ನ ತೊಗೊಂಡೆ. ತುಂಬ ಚೆನ್ನಾಗಿ ಬಂತು ಫೋಟೋಸ್ ಕೂಡ. ನನ್ನ ಡ್ರೆಸ್ ಮ್ಯಾಚಿಂಗಾಗಿ ಫೋಟೋಸು, ಮತ್ತು ನನ್ನ ಸ್ಯಾರಿಗೆ ಮ್ಯಾಚಿಂಗಾಗಿ ದೇವಸ್ಥಾನಕ್ಕೆ ಅಲ್ಲಿ ಒಂದು ಒಳ್ಳೆ ಟ್ರೆಡಿಷ್ನಲಾಗಿ ಆ್ಯಂಟಿಕ್ ಲುಕ್ ಬರ್ತಾಯಿತ್ತು. ಸೊ ಅದನ್ನೆಲ್ಲ ಫೋಟೋಸ್ ಹಂಗೆ ಫೋನಲ್ಲಿ ಇಟ್ಟರೆ ಹೇಗೂ ಹೋಗಿಬಿಡುತ್ತೆ. ಅದಕ್ಕೆ ಒಂದು ಕ್ಯಾಲೆಂಡ್ರ್ ಥರ ಇಟ್ಕೊಂಡ್ರೆ ಮೆಮರೀಸ್ ಆಗಿರುತ್ತೆ ಅಂತ ಹೇಳಿ ಇದನ್ನು ಮಾಡ್ಕೊಂಡಿದ್ದು. 12 ಫೋಟೋಸ್ ಕೇಳುತ್ತೆ ನಮಗೆ. ಇದು ನನಗೆ 300 ರೂಪೀಸ್ ಆಗಿತ್ತು ಈ ಕ್ಯಾಲೆಂಡ್ರಿಗೆ. ಮತ್ತು ನಾನು ಇನ್ನೊಂದು ಕ್ಯಾಲೆಂಡ್ರ್ ಕೂಡ ಮಾಡಿಸ್ಕೊಂಡಿದ್ದೆ. ಫಸ್ಟ್
ಫಸ್ಟ್ ಅದು ಮಾಡ್ಕೊಂಡಿದ್ದೆ, ಬಟ್ ಈ ಸಲ ಬೆಸ್ಟ್ ಫೋಟೋಸ್ನ ಹಾಕಿ ಮಾಡ್ಕೊಂಡಿದ್ದು ನೋಡಿ. ಗಿಳಿ ಇದು ನನ್ನ ಡ್ರೆಸ್ಗೆ ಮ್ಯಾಚಿಂಗ್ ಆಗುತ್ತೆ. ಈ ಫೋಟೋ ನಂಗೆ ತುಂಬಾ ಇಷ್ಟ. ಆಲ್ಮೋಸ್ಟ್ ಈ ಎಲ್ಲ ಫೋಟೋಸು ಇಷ್ಟ. ಈ ಡ್ರೆಸ್ಸೆಲ್ಲ ಈ ಡ್ರೆಸ್ಗೂ ಆ ಒಂದು ಗಿಳಿಗಳಿಗೂ ಚೆನ್ನಾಗಿ ಮ್ಯಾಚ್ ಇತ್ತು. ಪ್ರೊಫೆಷ್ನಲ್ ಫೋಟೋಸ್ ಥರ ತೆಗೆದಿದ್ದ ನನ್ನ ಮಗ ಫೋಟೋಸ್ ಎಲ್ಲನೂ. ಇದೆಲ್ಲ ಸೆಲ್ಫಿ, ಅದೆಲ್ಲ ನನ್ನ ಮಗ ತೆಗೆದಿದ್ದ ಫೋಟೋಸು. ಸೊ ಈ ವಿಡಿಯೋದಲ್ಲಿ ಒಂದು ಮೋಟಿವೇಟ್ ಟಿಪ್ ಆಗಿ ಹೇಳೋದೇನು ಅಂದರೆ, ಹೆಣ್ಮಕ್ಳು ಜಾಸ್ತಿ ನಿರೀಕ್ಷೆಗಳನ್ನು ಇನ್ನೊಬ್ಬರ ವಿಷಯದಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮೇಲೆ ನೀವು ನಿರೀಕ್ಷೆಗಳನ್ನು ಇಟ್ಕೊಳ್ಳಿ. ಅಂದರೆ ನೀವು ಉದ್ಧಾರ ಆಗೋದ್ರ ಬಗ್ಗೆನೂ, ನೀವು ಓದೋದ್ರ ಬಗ್ಗೆನೂ, ನನ್ನ ಕೈಲಿ ಇದು ಸಾಧ್ಯ ಅಂತ ಮುಂದೆ ಹೋಗೋದ್ರ ಬಗ್ಗೆ, ಮೂವ್ ಆನ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಅದು ಬಿಟ್ಟು ಬೇರೆಯವ್ರ ವಿಷಯದಲ್ಲಿ ನೀವು ನಿರೀಕ್ಷೆಗಳನ್ನ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅದು ಫೈಲ್ಯೂರ್ ಆಗುತ್ತೆ. ನಾವು ಅಂದ್ಕೊಂಡಂಗೆ ಎಲ್ಲರೂ ಇರಲ್ಲ. ಸೊ ಹಾಗಾಗಿ ಆದಷ್ಟು ನಿರೀಕ್ಷೆಗಳನ್ನು ಬೇರೆಯವ್ರ ಮೇಲೆ ಕಡಿಮೆ ಮಾಡಿಕೊಂಡು ನಿಮ್ಮ ನಿರೀಕ್ಷೆಗಳನ್ನು ನೀವು ಏನು ಮಾಡ್ತೀರಾ, ಮೂವ್ ಆನ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ತುಂಬಾ ಒಳ್ಳೆಯದು. ಇದು ಇವತ್ತಿನ ವಿಡಿಯೋದಲ್ಲಿ ಮೋಟಿವೇಶನ್ ಟಿಪ್ ನಾನು ಹೇಳಬೇಕು ಅಂದ್ಕೊಂಡೆ, ಅದಕ್ಕೆ ಹೇಳಿದೆ. ಫೈನಲಿ ಸಾಂಬಾರು ಕೂಡ ರೆಡಿ ಮಾಡಿಟ್ಟು ಇವತ್ತಿನ ಮಾರ್ನಿಂಗ್ ವ್ಲಾಗ್ ಕಂಪ್ಲೀಟ್ ಆಯ್ತು ನನಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.